ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಷಾ ಲೈಫ್ ಸ್ಟೈಲ್. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ. ಇವಾಗ ಟೈಮ್ ಬಂದುಬಿಟ್ಟು 6:30 ಆಗಿದೆ ರೀ. ಇವಾಗ ಕಸ ಇದು ಜಾತ್ರೆ ಇದೆ ರೀ. ಇವತ್ತು ಬನಶಂಕರಿ ದೇವಸ್ಥಾನ ನಮ್ಮ ಮನೆ ಮುಂದೆನೇ ಇದೆ ನೋಡಿರಿ. ಲೈಟ್ಸ್ ಎಲ್ಲನೂ ಡೆಕೋರೇಷನ್ ಮಾಡಿದ್ದಾರೆ ರೀ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ರೀ ದೇವಸ್ಥಾನ. ಬನಶಂಕರಿ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇದೆ ರೀ. ಸ್ವಲ್ಪ ಅಷ್ಟೇ ರೋಡು ಕಾಣಿಸುತ್ತಲ್ವ, ಮುಂದೆನೇ ದೇವಸ್ಥಾನ ಇದೆ ರೀ. ಇವಾಗ ನಾನು ಮೆಟ್ಲ ಎಲ್ಲನೂ ಕಸ ಗುಡಿಸ್ಬಿಟ್ಟು ಮುಂದೆ ಬಾಗಿಲ ಎಲ್ಲನೂ ಕ್ಲೀನಾಗಿ ಒರೆಸಿದ್ದೀನಿ ರೀ. ಮುಂದೆ ಟೈಲ್ಸ್ ಮೆಟ್ಲ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಬಂದೆ ರೀ. ಇವಾಗ ಹೊಸ್ತಿಲನ್ನ ಪೂಜೆನ ಮಾಡತ್ತೀನಿ ನೋಡಿರಿ. ಬಾಗಿಲ ಪೂಜೆ ಮಾಡ್ತಾಯಿದ್ದೀನಿ ರೀ. ಇವತ್ತು ಶುಕ್ರವಾರದ ವ್ಲಾಗ್ಸ್ ರೀ. ಇವತ್ತು ಬನಶಂಕರಿ ದೇವಿದ ಜಾತ್ರೆ ಇದೆ ರೀ. ಉಡಿ ತುಂಬ್ತಾರಂತ್ರಿ ದೇವ್ರ. 5 ದೇವಿ ಬರ್ತಾರೆ ರೀ ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ. ಹಾಗಾಗಿ ಅವ್ರು 2 ದಿನ ಇಲ್ಲೇ ಇರ್ತಾರೆ ರೀ. 5 ದೇವರು ಬರ್ತಾವಂತ್ರಿ. ನಾವು ಫಸ್ಟ್ ಟೈಮ್ ರೀ ಜಾತ್ರೆನ ಮಾಡ್ತಾ ಇರೋದು ರೀ. ಇಲ್ಲಿ ಹುಳಿಯಾರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರಂತ ಹೇಳ್ತಾ ಇದ್ದಾರೆ ರೀ. ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಕಡೆ ಬಾದಾಮಿ ಬನಶಂಕರಿ ಜಾತ್ರೆ ದಿನಾನೇ, ಹುಣ್ಣಿಮೆ ದಿನಾನೇ ಇಲ್ಲಿ ಬನಶಂಕರಿ ದೇವಿದು ಜಾತ್ರೆ ಆಗುತ್ತೆ ರೀ. ತುಂಬಾ ಚೆನ್ನಾಗಿ ಮಾಡ್ತಾರಂತ್ರಿ. ಆಮೇಲೆ ಊಟಕ್ಕೆ ಎಲ್ಲನೂ 2 ದಿನ ಊಟ ಅಲ್ಲೇ ಇದೆ ರೀ ಅಂತ ಹೇಳ್ತಿದ್ರು ರೀ. ಫಸ್ಟ್ ಟೈಮ್ ರೀ ನಮಗೂ ಖುಷಿ ಆಯ್ತು ರೀ. ಮನೆ ಹತ್ರನೇ ದೇವಸ್ಥಾನ ಇದೆ ಅಲ್ರಿ. ತುಂಬ ಖುಷಿ ಆಯ್ತು ರೀ. ನಾವು ಬಾದಾಮಿಗೆ ಹೋಗಲಿಲ್ಲ ಅಂದ್ರೂ ಇಲ್ಲೇ ದೇವಿ ದರ್ಶನ, ಆ ಬನಶಂಕರಿನೂ ದೇವರು, ಅದೇ ದೇವರು ಇಲ್ಲೇ ಇದೆ ಅಂತ್ರಿ. ಅಲ್ಲಿಂದ ಹೊಂಡದ ನೀರನ್ನು ತಂಬಂದುಬಿಟ್ಟು ಇಲ್ಲಿ ರುದ್ರಾಭಿಷೇಕ ಪೂಜೆಯನ್ನು ಮಾಡ್ತಾರಂತ್ರಿ ಅವತ್ತು ಹೇಳ್ತಿದ್ದಾರೆ ರೀ. ನಾವು ಫಸ್ಟ್ ಟೈಮ್ ಅಲ್ರಿ ಜಾತ್ರೆ ತುಂಬ ಚೆನ್ನಾಗಿ ಆಗ್ತಿದೆ ಅಂತ. ಇವತ್ತು ಜಾತ್ರೆ ಇದೆ ರೀ. ತೋರಿಸ್ತೀನಿ ರೀ ಸಾಯಂಕಾಲಕ್ಕೆ. ಇವಾಗ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ ನೋಡಿರಿ. ಬಾಗಿಲಿಗೆಲ್ಲ ಹಾಕಿಬಿಟ್ಟು ಇವಾಗ ಹೊರಗಡೆ ರಂಗೋಲಿನ ಹಾಕ್ತಾಯಿದ್ದೀನಿ ರೀ. ನನಗೇನು ಅಷ್ಟೊಂದು ಈ ಥರ ರಂಗೋಲಿ ಬರ್ತಾವ್ರಿ. ಚುಕ್ಕಿ ಇಟ್ಟು ಅವೆಲ್ಲ ರಂಗೋಲಿ ನನಗೆ ಬರೋದಿಲ್ಲ ರೀ. ನಾನು ಜಾಸ್ತಿ ಈ ಥರವೇ ಡಾಟ್ ರಂಗೋಲಿನ ಇಡ್ತಾ ಇರ್ತೀನಿ ರೀ. ನಂಗೆ ಚುಕ್ಕಿ ಎಲ್ಲನೂ ಅಷ್ಟೊಂದು ಬರೋಲ್ಲ. ನೋಡಿರಿ ಒಂದ್ಸರಿ ಬೆಳಗ್ಗೆ ಮಾತ್ರ ಎಷ್ಟು ಚೆನ್ನಾಗಿರ್ತೈತೆ ರೀ. ಯಾರ್ದು ಸೌಂಡ್ ಇರೋಲ್ಲ, ಬರೀ ಹಕ್ಕಿಗಳೇ ವಾತಾವರಣ ಇರ್ತೈತೆ ರೀ, ಹಕ್ಕಿಗಳದ್ದು. ಆಮೇಲೆ ತುಂಬ ಪ್ರಶಾಂತವಾಗಿರ್ತೀರಿ ಬೆಳಗ್ಗೆ ಮಾತ್ರ. ತುಂಬ ಚೆನ್ನಾಗಿ ಅನ್ಸುತ್ತೆ ರೀ. ಬೆಳಗ್ಗೆ ಬೇಗ ಎದ್ದು ಈ ಕೆಲಸ ಮಾಡಿದ್ರೆ ಒಂಚೂರು ಲೇಟಾಗಿದ್ದರೆ ಅವತ್ತು ಮೂಡೇ ಮನಸ್ಸು ಬೇಗ ಕೆಲಸ ಆಗಲ್ಲ ರೀ. ಬೇಗ ಎದ್ದು ನೋಡಿರಿ, ಅವತ್ತು ಕೆಲಸನೂ ಬೇಗ ಆಗ್ತವೆ. ಆಮೇಲೆ ಅವತ್ತಿನ ಡೇ ತುಂಬ ಚೆನ್ನಾಗಿರುತ್ತೆ ರೀ. ನೋಡಿರಿ ರಂಗೋಲಿ ಹೇಗಿದೆ. ಹಾಗೆ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ಹಂಗೂ ಅಷ್ಟೊಂದು ರಂಗೋಲಿ ಚೆನ್ನಾಗಿ ಬಿಡ್ಸೋಕೆ ಬರಲ್ಲ ರೀ. ಹಾಗೆ ಒಂದಷ್ಟು ಹಾಕ್ತೀನಿ ರೀ. ಆದರೆ ಚುಕ್ಕಿ ಬರೋಂಗಿಲ್ಲ, ಇದೇ ಥರನ ಹಾಕ್ತಿರ್ತೀನಿ ಜಾಸ್ತಿ. ಅದು ಮೇಲೆ ಹೊರಗಡೆ ಲೈಟ್ ಹಾಕಿದ್ವಲ್ರಿ, ಅದು ಲೈಟ್ ಆ ಥರ ಬೆಳ್ಳಗೆ ಕಾಣಿಸ್ತಾ ಇತ್ತು ರೀ. ಇವಾಗ ನೋಡಿರಿ ನಾನು ಲೈಟ್ ಆಫ್ ಮಾಡಿ ಬಂದೆ ರೀ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ರಂಗೋಲಿ. ಹಾಗೆ ರಂಗೋಲಿನ ಹಾಕಿ ಒಳಗೆ ಬಂದು ನೋಡಿರಿ. ನಮ್ಮ ಅಕ್ಕರಿಲ್ಲೇ ಕೆನಿನ 1-2 ದಿನ ಹೊರಗಡೆ ಇಟ್ಟಿದ್ದರು ರೀ, ಫ್ರಿಜ್ಜಿಂದ ತೆಗೆದು. ಅವಾಗ ಅವರು ಬೆಣ್ಣೆ ಮಾಡ್ತಾಯಿದ್ರು. ನಾನು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ನೋಡಿರಿ. ಅದನ್ನೆಲ್ಲನೂ ಪೂಜೆ ಡೀಟೇಲಾಗಿ ತೋರಿಸ್ಲಿಲ್ಲ ರೀ. ಕೊಡ ಎಲ್ಲನೂ ತೊಳೆದು ಇಟ್ಟಿದ್ದರು ರೀ ನಮ್ಮ ಅಕ್ಕರು ನೀಟಾಗೆಲ್ಲನೂ. ಇವಾಗ ನಾನು ಜೋಡಿಸಿ ದೀಪ ಎಲ್ಲನೂ ಹಚ್ಚಿಬಿಟ್ಟು ಕ್ಲೀನಾಗಿ ಫೋಟೋ ಎಲ್ಲನೂ ಇಟ್ಬಿಟ್ಟು ಇವಾಗ ಪೂಜೆನ ಮಾಡಿದ್ದೆ ರೀ. ನಮ್ಮ ಅಕ್ಕರು ಎಡೆಗೆ ಕೇಸರಿ ಬಾತು, ಅನ್ನ ಸಾಂಬಾರು, ಆಮೇಲೆ ಎಡೆಗೆಲ್ಲನೂ ಮಾಡ್ತಾಯಿದ್ದರು ರೀ ಒಳಗಡೆ. ನಾನಿವಾಗ ಇದನ್ನೆಲ್ಲನೂ ಪೂಜೆನ ಮಾಡಿದ್ದೆ ರೀ. ಪೂಜೆ ಮಾಡಿಬಿಟ್ಟು ಹೂವು ಎಲ್ಲನೂ ಇಟ್ಟಿರಿ. ಇವಾಗ ಉದ್ದಿನ ಕಡ್ಡಿನ ಬೆಳಗ್ಬೇಕು ರೀ. ಬೆಳಗಿದ ಮೇಲೆ ಎಡೆ ಆದಮೇಲೆ ಎಡೆ ಹಿಡಿದ್ರೆ ಆಯ್ತು ಅಂತಂದು ಇವಾಗ ಉದ್ದಿನ ಕಡ್ಡಿನೇ ಬೆಳಗ್ತಾ ಇದ್ದೀನಿ ನೋಡಿರಿ.
ಹಾಗೆ ಇವತ್ತು ಇದು ಪೂಜೆ ಎಲ್ಲ ಮುಗಿದ ಮೇಲೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕ್ರಿ. ನಮ್ಮ ಮನೆ ಮುಂದುಗಡೆ ದೇವಸ್ಥಾನ ಇದೆ ಅಲ್ರಿ, ಅಲ್ಲಿ ಹೋಗಿ ಹಣ್ಣು ಕಾಯಿನ ಮಾಡಿಸ್ಕೊಂಬರ್ಬೇಕ್ರಿ. ಹಾಗಾಗಿ ನಮ್ಮ ಅಕ್ಕನೂ ಅಡುಗೆ ಮಾಡಿಬಿಟ್ಟು ಇವಾಗ ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಹೋಗ್ಬೇಕ್ರಿ. ಇವತ್ತು ಸ್ಕೂಲು ರಜಾ ಇಲ್ಲರಿ ವೈಷ್ಣವಿದು, ಹಾಗಾಗಿ ಅವಳು ಸ್ಕೂಲಿಗೆ ವ್ಯಾನ್ ಬರುತ್ತೆ ರೀ. ಅವಳು ಕಳಿಸಿದ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕ್ರಿ. 2 ದಿನ ಜಾತ್ರೆ ಇದೆ ರೀ, ತುಂಬ ಚೆನ್ನಾಗಿ ಮಾಡ್ತಾರೆ ರೀ ಜಾತ್ರೆ ಮಾತ್ರ. ಹಾಗೆ ಇವಾಗ ಹೊರಗಡೆ ತುಳಸಿ ಕಟ್ಟಿಗೆ ಎಲ್ಲ ಕಡೆಯೂ ಬೆಳಗ್ಗೆ ಇವಾಗ ತಂದೆ ಇಟ್ಟಿನಿ ರೀ ಇಲ್ಲೇ ಕರ್ಪೂರಣ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ದೇವ್ರನ್ನ. ಅವತ್ತು ಡೈಲಿನೂ ನಮ್ಮದು 7:30 ಅಂದರೆ ಪೂಜೆ ಎಲ್ಲನೂ ಮುಗಿದಿರುತ್ತೆ ರೀ. ಇವಾಗ ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಮ್ಮದು ಮೇಲೆ ನೀರು ಒಲೆ ಹಾಕ್ತೀವಲ್ರಿ, ಅದು ಕೆಂಡ ತೊಂಬಂದ್ರಿ ನಮ್ಮ ಮಾಮಾರು. ಅದನ್ನು ಇವಾಗ ಹಾಕ್ತಾಯಿದ್ದೀನಿ ರೀ. ಡೈಲಿನೂ ಧೂಪ ಹಾಕ್ತೀವಿ ರೀ ನಾವು ಮನೆಯಲ್ಲಿ. ಪೂಜೆ ಆದಮೇಲೆ ಡೈಲಿ ಹಾಕ್ತೀವಿ ರೀ. ಹಾಕ್ಬೇಕ್ರಿ, ತುಂಬ ಮನೆಗೆ ಒಳ್ಳೇದ್ರಿ. ಧೂಪ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ತುಂಬುತ್ತಿರುತ್ತೆ ರೀ ಒಳಗಡೆ ಎಲ್ಲನೂ. ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತಂತ್ರಿ. ನಾವು ಧೂಪ ಡೈಲಿ ಮನೆಯಲ್ಲಿ ಹಾಕೋದ್ರಿಂದ ತುಂಬ ಒಳ್ಳೆಯದಂತ ಹೇಳ್ತಾರೆ ರೀ. ನಾವು ಮಾತ್ರ ಯಾವಾಗಿಂದನೂ ಆಯ್ತು ರೀ ಪೂಜೆ ಆದ ತಕ್ಷಣ ಹಾಕ್ತೀವಿ ರೀ. ಹಾಗೆ ಹೊರಗಡೆನೂ ತುಳಸಿ ಗಿಡಕ್ಕೆ ಎಲ್ಲ ಕಡೆನೂ ಬೆಳಗ್ಗೆ ಬಂದೀವಿ ರೀ. ಇವಾಗ ಮುಂದ್ಗಡೆ ಟೇಜ್ ಕಾಣಿಸ್ತಿದೆ ಅಲ್ರಿ, ಆ ಕಡೆ ಶೆಡ್ ಇರೋದು ನಮ್ಮ ಮನೆ ರೋಡ್ ಮಾಡ್ತಾಯಿದ್ದಾರೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಶೆಡ್ ಹಾಕಿದ್ದೀರಿ. ನಾನು ಇವಾಗ ಅಲ್ಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಬಂದಿರಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಲಾಗುನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ. ಸ್ಟೇಜನ್ನು ಹಾಕಿದ್ದಾರೆ ನಮ್ಮ ಮನೆ ಮುಂದ್ಗಡೆ. ಇವಾಗ ಅದರಲ್ಲಿ ಆರ್ಕೆಸ್ಟ್ರಾ ಮಾಡೋರು ಬಂದಿದ್ದಾರೆ. ಹಾಗೆ ಲೈಟ್ಸು ಅವೆಲ್ಲನೂ ಬೇಕಲ್ರಿ, ಸಾಮಾನ್ಸ್ ಎಲ್ಲನೂ ಇದರಲ್ಲಿ ಹಾಕ್ಕೊಂಡು ಬಂದರು ನೋಡಿರಿ. ಇವಾಗ ಎಲ್ಲನೂ ಸ್ಟೇಜನ್ನು ರೆಡಿ ಮಾಡತ್ತಾಯಿದ್ರು. ರಾತ್ರಿ ಆರ್ಕೆಸ್ಟ್ರಾ ಇದೆ ರೀ 8 ಗಂಟೆಗೆ. ಹಾಗಾಗಿ ನಾವು ಇವಾಗ ಟೈಮು 8 ಗಂಟೆ ಆಗಿದೆ ರೀ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನೋಡಿರಿ. ದೇವರು ಒಂದು ಕಡೆ ಕುಂದಿರ್ಸಿರ್ತಾರೆ ರೀ. ಬಾದಾಮಿ ಬನಶಂಕರಿ ಜಾತ್ರೆ ಆಗುತ್ತಲ್ರಿ ನಮ್ಮ ಬಾದಾಮಿಯಲ್ಲಿ, ಅವತ್ತೇ ಇಲ್ಲಿ ಕೂಡ ಒಂದು ಹುಣ್ಣಿಮೆ ದಿನ ಜಾತ್ರೆ ಆಗುತ್ತೆ ರೀ. ಇಲ್ಲಿನೂ 2 ದಿನ ಆಗುತ್ತಂತ್ರಿ ಬನಶಂಕರಿ ದೇವ್ರದು. ಬಾದಾಮಿ ಹೊಂಡದಿಂದ ನೀರು ತೊಗೊಂಬಂದ್ಬಿಟ್ಟು ಇಲ್ಲಿ ಅದನ್ನು ಇವಾಗ ಬೇರೆದವ್ರ ಮನೆಯಲ್ಲಿ ಇಟ್ಟಿರ್ತಾರಂತ್ರಿ ನೀರನ್ನು. ಆಮೇಲೆ ಆ ನೀರನ್ನು ತೊಗೊಂಬರ್ತಾರೆ ರೀ. ಇವತ್ತು ತೊಗೊಂಬಂದು ನಾಳೆ ಮಾರ್ನಿಂಗು ದೇವಸ್ಥಾನಕ್ಕೆ ಬನಶಂಕರಿ ದೇವರಿಗೆ ಮತ್ತು ಒಳಗಡೆ ಇನ್ನೊಂದು ಈಶ್ವರ ದೇವರು ಇದೆ ರೀ, ಅದಕ್ಕೆ ಎರಡಕ್ಕೂ ಅಭಿಷೇಕ ಮಾಡ್ತಾರೆ ರೀ, ರುದ್ರಾಭಿಷೇಕ ಮಾಡ್ತಾರೆ ರೀ. ಹಾಗಾಗಿ ಇವಾಗ 2 ದೇವರು ಮುಂಚೆನೇ ಕೆಂಚಮ್ಮ, ಆಮೇಲೆ ದುರ್ಗಮ್ಮ, ಇನ್ನೊಂದು 5 ದೇವ್ರು ಇದಾವೆ ರೀ. ಒಟ್ಟಿನಲ್ಲಿ ಬೆಳಗ್ಗೆ 2 ದೇವಿ ಬಂದಿದ್ದಾರೆ ರೀ, 2 ಅಮ್ಮನವರು ಬಂದಿದ್ದಾರೆ ರೀ ಬೆಳಗ್ಗೆ. ಇವಾಗ ಮತ್ತೆ 2 ದೇವರು ಬರ್ತಾ ಇದ್ದಾವ್ರಿ ಅಲ್ಲಿ. ಇವಾಗ ನೀರು ತೊಗೊಂಬಂದಿರ್ತಾರಲ್ರಿ, ಕೊಡಲ್ಲಿ ತುಂಬ್ಕೊಂಡ್ಬಿಟ್ಟು ನೀರು ತೊಗೊಂಬಂದಿರ್ತಾರಲ್ರಿ, ಆ ದೇವ್ರನ್ನ ಇವಾಗ ಆ ನೀರನ್ನು ತೊಗೊಂಬರ್ತಾರೆ ರೀ. ಇಲ್ಲಿ ಒಬ್ಬರ ಮನೆಯಲ್ಲಿ ಇಟ್ಟಿರ್ತಾರೆ ರೀ. ಹಾಗಾಗಿ ಇವಾಗ ಕುಂಭನೆಲ್ಲನೂ ಕೊಡದಲ್ಲಿ ನೀರನ್ನ ತೊಗೊಂಬರ್ತಾರೆ ರೀ. ಅವತ್ತು ತಂದಿಟ್ಟು 1 ವಾರ ಜಾತ್ರೆ ಇರೋಕ್ಕಿಲ್ಲ ಮುಂಚೆನೇ 8 ದಿನ ಮುಂಚೆನೇ ತೊಗೊಂಬಂದಿರ್ತಾರೆ ರೀ. ನಮ್ಮ ಬಾದಾಮಿಗೆ ಹೋಗಿ ಹೊಂಡದಲ್ಲಿ ನೀರು ತುಂಬ್ಕೊಂಬಂದು ಇಲ್ಲಿ ಬೇರೆದವ್ರ ಮನೆಯಲ್ಲಿ ಇಟ್ಟಿರ್ತಾರೆ. ಇವತ್ತು ಅದನ್ನು ತೊಗೊಂಬರ್ತಾರೆ ರೀ. ಕುಂಭ ಹೊತ್ಕೊಂಡು ಬಂದಿರ್ತಾರೆ ರೀ. ಆಮೇಲೆ ಆರತಿ ಎಲ್ಲನೂ ಒಯ್ದಿರ್ತಾರೆ ರೀ. ತುಂಬಾ ಚೆನ್ನಾಗಿ ಮಾಡ್ತಾರೆ ರೀ. ನಾವು ಫಸ್ಟ್ ಟೈಮ್ ರೀ ಹುಳಿಯಾರು ಬನಶಂಕರಿ ದೇವಿ ಜಾತ್ರೆನ ನೋಡ್ತಾ ಇದ್ದೀವಿ ರೀ. ಬಾದಾಮಿಗೆ ಹೋಗಿಲ್ಲ ಅಂದರೂ ನಮ್ಮ ಬನಶಂಕರಿ ತಾಯಿ ಇಲ್ಲೇ ಇದ್ದಾಳೆ ರೀ. ತುಂಬ ಚೆನ್ನಾಗೈತೆ ರೀ ಜಾತ್ರೆ ಮಾತ್ರ. ಇಲ್ಲಿ ನೋಡಿರಿ ನಾಳೆ ರುದ್ರಾಭಿಷೇಕ ಮಾಡಬೇಕಲ್ರಿ, ಹಾಗಾಗಿ ಇವತ್ತು ಒಂದು ಅಭಿಷೇಕ ಮಾಡಿದ್ದಾರೆ ರೀ. ದೇವರೆಲ್ಲನೂ ಎಷ್ಟು ದೇವ್ರದ ನೋಡಿರಿ, ಎಲ್ಲ ದೇವ್ರೂ ಇಲ್ಲೇ ಕುಂದಿರ್ಸಿದ್ದಾರೆ ರೀ. ಪಾರ್ವತಿ, ಪರಮೇಶ್ವರ, ಗಣೇಶ ಎಲ್ಲ ದೇವರು 9 ದೇವಗಳನ್ನು ಎಲ್ಲನೂ ಕುಂದಿರ್ಸಿದ್ರಿ. ಹಾಗೆ ತುಮಕೂರು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಅಜ್ಜನವರ ಫೋಟೋನು ಇಟ್ಟಿದ್ದಾರೆ ರೀ. ತುಂಬ ಚೆನ್ನಾಗಾಯ್ತು ನೋಡಿರಿ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರಿ. ಇವಾಗ ಒಂದು ದೇವರು ಬಂದಿದ್ದಾರೆ, ಇನ್ನೂ 2 ದೇವರು ಹೊರಗಡೆ ಇದ್ದಾವೆ ರೀ, ಅವು ಬರ್ತಾ ಇದ್ದಾವೆ ರೀ. ಇವಾಗ ದೇವರು ಬರ್ತಾ ಇದ್ದಾರೆ ರೀ. ಇಲ್ಲಿ ಒಬ್ಬರು ಇವಾಗ ಒಬ್ಬರು ದೇವಿ ಬಂದಿದ್ದಾರೆ ನೋಡಿರಿ.
ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿರಿ. ನನಗಂತೂ ತುಂಬ ಖುಷಿ ಆಯಿತು ಜಾತ್ರೆನ ಎಲ್ಲನೂ ನೋಡಿಬಿಟ್ಟು. ಇವಾಗ ನೋಡಿರಿ, ಇವಾಗ 2 ದೇವ್ರು ಬರ್ತಾಯಿದ್ದಾವೆ ನೋಡಿರಿ. 2 ದೇವರು. ಇವು 2 ದಿನ ಇಲ್ಲಿ ಬನಶಂಕರಿ ದೇವಸ್ಥಾನದೊಳಗಡೆ 5 ದೇವರು ಕುಂದರ್ಸಿರ್ತಾರೆ ರೀ. ಇವಾಗ ಪಟಾಕ್ಷಿ ಎಲ್ಲನೂ ಹೊಡಿತಾ ಇದ್ದಾರೆ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ರಿ ರಾತ್ರಿ ನೈಟು ಬೆಳಕು ನೋಡಿರಿ. ಮತ್ತು ಈ ಪಟಾಕ್ಷಿ ಎಲ್ಲ ನೋಡಿದಾಗ ಮತ್ತೆ ದೀಪಾವಳಿ ನೆನಪಿಗೆ ಬಂತು ನೋಡಿರಿ. ಇವಾಗ 2 ದೇವ್ರನ್ನ ತೊಂಬರ್ತಾ ಇದ್ದಾರೆ ರೀ. ತುಂಬ ಚೆನ್ನಾಗೈತೆ ರೀ. ನಮ್ಮ ಕಡೆ ಎಲ್ಲನೂ ಜೋರಾಗಿ ಮೈಕ್ ಸೌಂಡ್ ಇರ್ತವೆ, ಯಾವುದು ಇದು ಗಲಾಟೆ ಇರ್ತದೆ. ಆದರೆ ಇಲ್ಲಿ ಮಾತ್ರ ಮೈಕ್ ಹಚ್ಚಂಗಿಲ್ಲ, ಏನೂ ಹಚ್ಚಂಗಿಲ್ಲ. ಜಾತ್ರೆ ಮಾತ್ರ ತುಂಬಾ ಚೆನ್ನಾಗೈತೆ ನೋಡಿರಿ. ತುಂಬ ಅದ್ಧೂರಿಯಾಗಿ ಆಯ್ತು ರೀ. ಬನಶಂಕರಿ ದೇವ್ರಿನ ನಾವು ಬಾದಾಮಿನ ಮಿಸ್ ಮಾಡಿಕೊಂಡ್ರು ಇಲ್ಲಿ ಮಾತ್ರ ದೇವಿ ದರ್ಶನ ಆಯ್ತು ರೀ. ತುಂಬ ಚೆನ್ನಾಗೈತೆ ನೋಡಿರಿ. ತುಂಬ ಇಷ್ಟ ಆಯ್ತು ರೀ. ಇವಾಗ ಒಬ್ಬರು ದೇವ್ರಿನೂ ಕುಂತಿಲ್ರಿ. ಅವರು ದೇವ್ರು ನಮ್ಮ ಕಡೆಗೆ ಎದ್ದಿದ್ದಾರೆ ಅಂತೀವಿ ರೀ ನಾವು. ಇವಾಗ ಅವರು ದೇವರು ಕುಂತಿಲ್ಲ ರೀ. ಅಲ್ಲೇ ಊಟ ಇತ್ತು ರೀ, ಪ್ರಸಾದ ಊಟ ಎಲ್ಲನೂ ಮಾಡಿಕೊಂಡು ಬಂದೀವಿ ನೋಡಿರಿ. ಇವಾಗ ನಮ್ಮ ಮನೆ ಮುಂದೆ ಮಧ್ಯಾಹ್ನನೇ ಸ್ಟೇಜ್ ಹಾಕ್ತಾ ಇದ್ರಲ್ರಿ. ಹಾಗಾಗಿ ಇವಾಗ ಊಟ ಎಲ್ಲನೂ ಮಾಡ್ಕೊಂಬಂದು ಜನನೂ ಅಲ್ಲಿ ಊಟ ಮಾಡಿ ಬಂದು ಇವಾಗ ಆರ್ಕೆಸ್ಟ್ರನ್ನ ನೋಡೋಕೆ ಬಂದರು ನೋಡಿರಿ. ಆರ್ಕೆಸ್ಟ್ರ ಮಾತ್ರ ತುಂಬ ಚೆನ್ನಾಗಿತ್ತು ರೀ. ನಾವೇನು ಅಷ್ಟೊಂದು ನೋಡಿರಲಿಲ್ಲ ರೀ. ಇದೇ ಫಸ್ಟ್ ಟೈಮು ಆರ್ಕೆಸ್ಟ್ರನ್ನ ನೋಡ್ತಾ ಇರೋದು ರೀ. ಆರ್ಕೆಸ್ಟ್ರ ನಾನು ಅಷ್ಟೊಂದು ನೋಡೋಲ್ಲ. ನಂಗೆ ಅಷ್ಟೊಂದು ಇಷ್ಟ ಏನು ಪಡೋದಿಲ್ಲ ರೀ. ನಮ್ಮ ಕಡೆಗೆ ಮಾತ್ರ 3 ತಿಂಗಳ ಜಾತ್ರೆ ಇರ್ತೈತಲ್ರಿ. ಇವಾಗ ಅದ್ರಗಿನ್ನ ಮುಂಚೆನೇ 3 ತಿಂಗಳ ನಾಟಕ ಕಲಿತಾರೆ ರೀ. ನಾಟಕ ಕಲ್ಸೋಕೆ ಒಬ್ಬರು ನಾಟಕದ ಮಸ್ತರ್ ಅಂತಾರೆ ರೀ ನಮ್ಮ ಕಡೆಗೆ. ನಾಟಕ ಕಲಿಸೋ ಸರ್ ಬರ್ತಾರೆ ರೀ ಒಬ್ಬರು. ಅವ್ರು ಬಂದುಬಿಟ್ಟು ಊರಿನ ಜನರಾಗಿ ಯಾರು ನಾಟಕ ಮಾಡೋ ಆಸಕ್ತಿ ಇರುತ್ತಲ್ರಿ ಅವರಿಗೆ ನಾಟಕನ ಕಲಿಸ್ತಾರೆ ರೀ 3 ತಿಂಗಳ ಮುಂಚೆನೇ. ಜಾತ್ರೆ ಆದಮೇಲೆ ನಾಟಕ ಇರ್ತಾವೆ ರೀ. ಈ ಕಡೆ ಮಾತ್ರ ನಾಟಕ ಇಲ್ಲ ಅಂತ ಅನ್ಸುತ್ತೆ ರೀ. ನಾನು ನೋಡೇ ಇಲ್ಲ ಆಲ್ಮೋಸ್ಟ್ ಆಲು. ಬರೀ ಹಿಂಗೆ ಆರ್ಕೆಸ್ಟ್ರಾ ಇರ್ತಾವೆ ರೀ. ಒಂದೊಂದು ಕಡೆಗೆ ಯಕ್ಷಗಾನ ಇರ್ತಾವೆ ರೀ, ಒಂದು ಕಡೆಗೆ ಆರ್ಕೆಸ್ಟ್ರಾನ ತರಿಸಿರ್ತಾರೆ ನೋಡಿರಿ. ಇದು ತುಮಕೂರ್ಲಿಂದ ತರಿಸಿದ್ರು ರೀ. ತುಂಬ ಚೆನ್ನಾಗಿ ಮಾಡಿದ್ರು ರೀ. ಅಂದ್ರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ ರೀ. ತುಂಬ ಚೆನ್ನಾಗಿ ಮಾಡಿದರು. ಅದು ನಮ್ಮ ಮನೆ ಮುಂದ್ಗಡೆನೇ ಫಸ್ಟ್ ಟೈಮು ನೋಡ್ತಾ ಇರೋದು ರೀ. ಇಲ್ಲಿ ಇಷ್ಟೊಂದು ದೊಡ್ಡ ಜಾಗ ಐತಲ್ರಿ. ಹಾಗಾಗಿ ಇಲ್ಲೇ ದೇವಸ್ಥಾನನೂ ಇದೆ. ಇಲ್ಲಿ ಆರ್ಕೆಸ್ಟ್ರಾನು ಫಸ್ಟ್ ಟೈಮ್ ಇಟ್ಕೊಂಡಿದ್ದಾರಂತ್ರಿ. ಇಲ್ರಿ ವರ್ಷ ಇರ್ತಿರ್ಲಿಲ್ಲಂತ. ಇದೇ ಫಸ್ಟ್ ಟೈಮು ಆರ್ಕೆಸ್ಟ್ರಾನ ಮಾಡಬೇಕು ಅಂತ ಕರೆಸಿದ್ರಂತ್ರಿ. ತುಂಬ ಚೆನ್ನಾಗಾಯ್ತು ನೋಡಿರಿ. ಇದು ಬಂದುಬಿಟ್ಟು 8:30ಗೆ ಸ್ಟಾರ್ಟ್ ಮಾಡಿದ್ದಾರೆ ರೀ. 8:30 ರಾತ್ರಿ 3:30ವರೆಗೂ ಆರ್ಕೆಸ್ಟ್ರಾ ಆಯ್ತು ರೀ. ನಾವು ಮಾತ್ರ 3:30ವರೆಗೂ ಕುಂದಿರ್ಲಿಲ್ಲ ರೀ. ಹಾಗೆ ಒಂದು 11 ಗಂಟೆ ಮಟ್ಟ ನೋಡಿ ಮಲ್ಕೊಂಬಿಟ್ಟಿವಿ ರೀ. ಹಾಗೆ ಇಲ್ಲಿ ಸೌಂಡ್ ಕೇಳ್ತಾ ಇದ್ದಲ್ರಿ, ಡಕ್ಕಿನ ಸೌಂಡಿಗೆ ನಮ್ಮ ಚಾರು ನೋಡಿರಿ ಇಲ್ಲೇ ಒಳಗಡೆ ಕುಣಿತಾ ಇದ್ದಾನೆ ರೀ. ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಮಣ್ಕೋಬಾರಪ್ಪ ಅಂದ್ರೆ ಅವನಿಗೆ ನಿದ್ದೆ ಬಂದಿಲ್ಲಂತ್ರಿ. ಹಾಗಾಗಿ ಆ ಸೌಂಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿರಿ. ಸೊಂಟ ಒಳಿಸ್ತಾ ಇದ್ದಾನೆ ರೀ. ಮಲ್ಕೋಬಾರೋ ಅಂದ್ರೆ ನಿದ್ದೆ ಬಂದಿಲ್ಲಂತ್ರಿ ಅವನಿಗೆ. ಹಾಗಾಗಿ ಅವ್ರ ಅಕ್ಕನೂ ಮಲಗಿಲ್ರಿ ಇನ್ನೂ. ಅವ್ರ ಅಕ್ಕನೂ ಮಲಗಿಲ್ರಿ ಇನ್ನೂ. ಇವ್ರನ್ನ ಮಲಗಿಸ್ಬೇಕ್ರಿ. ಇಲ್ಲೊಬ್ರು ಅಜ್ಜಾರ್ರಿ ಕುರ್ಕುರೆ ಬಿಸ್ಕಿಟು ಎಲ್ಲರೂ ತೊಗೋತಿರ್ತಾರಲ್ರಿ ಜನ ಇದ್ದಲ್ಲೇ. ಹಾಗಾಗಿ ಅವರು ತಂದು ಮಾರಾತಿದ್ರು ನೋಡ್ರಿ. ಈ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ರಿ. ಯಾರೆಲ್ಲ ನಮ್ಮ ಚಾನಲನ್ನು ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೊಂದು ಲೈಕ್ ಕೊಡಿ. ಸಿಗೋಣ ಇನ್ನೊಂದು ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.